ಚಂದ್ರವಂಶದಲ್ಲಿ ಯಯಾತಿ ಚಕ್ರವರ್ತಿ ಅಂತ ಒಬ್ಬ ಚಕ್ರವರ್ತಿ ಇದ್ದ. ಆ ಯಯಾತಿ ಮಹಾರಾಜನಿಗೆ ಒಮ್ಮೆ ಅಕಾಲದಲ್ಲಿ ವೃದ್ಧಾಪ್ಯ ಬರ್ತದೆ. ಇನ್ನೂ ಅವನಿಗೆ ಆಸೆ ತೀರಿಲ್ಲ. ಅಷ್ಟರಲ್ಲೇ ವೃದ್ಧನಾದ, ಮುದುಕನಾದ. 5 ಜನ ಮಕ್ಕಳಿದ್ದರು ಯಯಾತಿಗೆ. ಮೊದಲಿನ 4 ಮಕ್ಕಳನ್ನು ಕೇಳಿದ, ನಿಮ್ಮ ತಾರುಣ್ಯವನ್ನು ನಮಗೆ ಕೊಡ್ರಿ, ನನ್ನ ವೃದ್ಧಾಪ್ಯವನ್ನು ನೀವು ತೆಗೆದುಕೊಳ್ಳಿ, ಹೀಗೆ ವಿನಿಮಯ ಮಾಡೋಣ, ನನಗಿನ್ನೂ ಆಸೆ ತೀರಿಲ್ಲ ಅಂತ. ಆದರೆ 4 ಮಕ್ಕಳು ಅದನ್ನು ನಿರಾಕರಿಸ್ತಾರೆ. ಅವನ ಆಸೆಗೆ ಯಾರೂ ಕೂಡ ಒಪ್ಪಲಿಲ್ಲ. ಕೊನೆಯ ಮಗ ಪೂರು, ಆತ ಮಾತ್ರ ಪಿತೃಭಕ್ತಿಯಿಂದ ತನ್ನ ತಾರುಣ್ಯವನ್ನು ತಂದೆಗೆ ಕೊಟ್ಟ, ತಂದೆಯ ಮುದಿತನವನ್ನು ತಾನು ತಗೊಂಡ. ಹೀಗೆ ಯಯಾತಿ ಚಕ್ರವರ್ತಿ ವೃದ್ಧನಾದವನು ತನ್ನ 5ನೇ ಮಗನಿಂದ ತಾರುಣ್ಯವನ್ನು ಪಡ್ಕೊಂಡು ಪುನಃ ತರುಣನಾದ. ಮತ್ತೆ ತನ್ನ ಭೋಗ ಜೀವನವನ್ನು ಮುಂದುವರಿಸಿದ. ಬೇರೆ ಬೇರೆ ಅಪ್ಸರ ಸ್ತ್ರೀಯರನ್ನು ಬರಮಾಡಿಕೊಂಡು ಅಲ್ಲಿ ಇಲ್ಲಿ ವಿಹಾರ ಮಾಡಿ ಸೌಖ್ಯವನ್ನು ಅನುಭವಿಸಿದ. ಆದರೆ ಎಷ್ಟು ವರ್ಷಗಳು ಉರುಳಿದರೂ ಕೂಡ ಯಯಾತಿ ಚಕ್ರವರ್ತಿಗೆ ಈ ಭೋಗ ಜೀವನ ಸಾಕು ಅಂತ ಮಾತ್ರ ಅನ್ನಿಸಲಿಲ್ಲ. ಇನ್ನೂ ಹೀಗೆ ಮುಂದುವರಿಬೇಕು ಅಂತ ಅನ್ನಿಸ್ತಾ ಹೋಯಿತು. ಆಗ ಯಯಾತಿ ಜಗತ್ತಿಗೆ ಒಂದು ಸಂದೇಶವನ್ನು ಕೊಡ್ತಾನೆ. ಮನುಷ್ಯ ಆಸೆಯನ್ನು ಪೂರೈಸ್ತಾ ಹೋಗಬಾರ್ದು. ಒಂದ್ರ ಮೇಲೆ ಒಂದು ಬೆಳೀತಾನೇ ಹೋಗ್ತದೆ. ಧೈರ್ಯದಿಂದ ಅದನ್ನು ಹತ್ತಿಕ್ಕಬೇಕು, ಅದನ್ನು ಮೆಟ್ಟಿ ನಿಲ್ಲಬೇಕು, ತ್ಯಾಗ ಮಾಡಬೇಕು, ಆಸೆಯನ್ನು ಬಿಡಬೇಕು. ಆಗಲೇ ಅವನಿಗೆ ಸೌಖ್ಯ. ಆಸೆಯನ್ನು ಪೂರೈಸ್ತಾ ಹೋದಂತೆ ಅವನಿಗೆ ದುಃಖದ ಪರಂಪರೆಯೇ ಜಾಸ್ತಿ. ಆಶಾಹಿ ಪರಮಂ ದುಃಖಂ ನೈರಾಶ್ಯಂ ಪರಮಂ ಸುಖಂ. ಆಶಾ ಅನ್ನೋದು ಜೀವನದಲ್ಲಿ ಪರಮ ದುಃಖ. ಆಸೆಯನ್ನು ಬಿಟ್ಟು ಎದೃಚ್ಛಾ ಲಾಭ ಸಂತುಷ್ಟರಾಗಿ ದೇವರು ಕೊಟ್ಟದ್ದರಲ್ಲೇ ತೃಪ್ತಿ ಪಟ್ಟುಕೊಂಡಿದ್ದರೆ ಅದಕ್ಕಿಂತ ಸೌಖ್ಯ ಮತ್ತೊಂದಿಲ್ಲ. ನ ಜಾತು ಕಾಮಃ ಕಾಮಾನಾಂ ಉಪಭೋಗೇನ ಶಾಮ್ಯತಿ ಹವಿಷಾ ಕೃಷ್ಣವರ್ತ್ಮೇವ ಭೂಯಯೇವಾಭಿವರ್ಧತೆ. ಬೆಂಕಿಯನ್ನು ಶಮನಗೊಳಿಸಬೇಕಾದರೆ ನೀರು ಹಾಕಬೇಕೇ ಹೊರತು ತುಪ್ಪವನ್ನು ಸುರಿದ್ರೆ ತುಪ್ಪ ಸುರಿದಂತೆ ಬೆಂಕಿ ಜಾಸ್ತಿ ಉರಿತದೆ. ಅದರಂತೆ ಆಸೆಯನ್ನು ಪೂರೈಸಿದಷ್ಟು ಬೆಳೀತಾ ಹೋಗ್ತದೆ. ಇದು ಮುಗಿತು, ಇನ್ನೊಂದು ಬೇಕು, ಆ ಪದಾರ್ಥ ತಂದ್ವಿ, ಮತ್ತೊಂದು ಬೇಕು, ಹೀಗಾಗ್ತದೆ. ಆವಾಗ ಜೀವನದಲ್ಲಿ ಶಾಂತಿ ಸೌಖ್ಯ ಇಲ್ಲ. ಅದರಿಂದ ಮನುಷ್ಯ ಆಸೆಯನ್ನು ಹತ್ತಿಕ್ಕಬೇಕು, ಧೈರ್ಯದಿಂದ ಅದನ್ನು ಮೆಟ್ಟಿ ನಿಂತು ಅವನು ಜೀವನ ನಡೆಸಬೇಕು. ಆ ರೀತಿ ನೀವು ಕೂಡ ದುರಾಸೆಗಳಿಗೆ ಒಳಗಾಗದಂತೆ ಅದನ್ನು ಪೂರೈಸ್ತಾ ಹೋಗುವ ಆ ಪ್ರಯತ್ನ ಬಿಟ್ಟು ಎದೃಚ್ಛಾ ಲಾಭ ಸಂತುಷ್ಟರಾಗಿ ಜೀವನ ನಡೆಸಿರಿ. ಇದರಿಂದ ಭಗವಂತನ ಅನುಗ್ರಹ ಆಗ್ತದೆ.